ಮೇಲೆ ಯಾವ ಕೆಟ್ಟ ದೃಷ್ಟಿ ಬೀಳದ ಹಾಗೆ ನೀನೇ ಕಾಪಾಡಬೇಕು ತಂದೆ. ಕೇಳಿಸಿಕೊಂಡೆ ನಿನ್ನ ಭಕ್ತಿ ಭಾವನೆಯನ್ನೆಲ್ಲ ಕೇಳಿಸಿಕೊಂಡೆ ಮಂಗಳಾದೇವಿ. ಯಾರವರು? ಹಾ ಹೆದರಬೇಡ ಬಾಲೆ. ನಾನೊಬ್ಬ ಕೋಟ್ಯಾಧೀಶ್ವರ MLA ವೀರನಗೌಡ. ಹೌದು, ತಾವಿಲ್ಲಿಗೆ ಬಂದ ಕಾರಣ? ಸಂಬಂಧ ಮಾಡಿಕೊಂಡ ಬಂದ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲು ಬಂದಿರುವೆ. ಆ ಸಂಬಂಧ ಕೇಳೋದಕ್ಕಾಗಿ ನನ್ನ ಗಂಡನ ಮನೆಯಲ್ಲಿಲ್ವಲ್ಲ, ಅವ್ರು ಬಂದ ಮೇಲೆ ಬನ್ನಿ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಎಂದು ತಿಳಿದುಕೊಂಡೆ ನಾ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಮಂಗಳ. ನಿನ್ನ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನು ಅದರ ಸೇಡಿಗಾಗಿಯೇ ನಾ ನಿನ್ನ ಅಂಗ ಸುಖ ಬಯಸಿ ನಿನ್ನನ್ನು ಬರ ಮಾಡಿಕೊಳ್ತಾ ಇದ್ದೀನಿ ಮಂಗಳ. ನೀ ನನ್ನ ಮಾತು ನಡೆಸಿಕೊಟ್ಟರೆ ನಿನ್ನ ಮೈ ತುಂಬ ವಜ್ರ ವೈಡೂರ್ಯ ನಿರ್ಮಿಸಿ ರತ್ನ ಸಿಂಹಾಸನದ ಮೇಲೆ ನಿನ್ನನ್ನು ಕೂಡಿಸಿ ನಾ ನಿನ್ನೊಂದಿಗೆ ಲೋಲಾಡುವೆ. ಎಲ್ಲೋ ಗೌಡ, ನೀ ಹೇಳಿದಂತೆ ನಿನ್ನ ತಂಗಿ ನನ್ನ ಮೈದುನ ಕೈ ಹಿಡಿದು ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ಈ ಮನೆಗೆ ಅವಳು ಬಂದ್ಮೇಲೆ ನನ್ನ ತಂಗಿಯಾಗಿ ಬರ್ತಾಳೆ. ಅಂದ್ಮೇಲೆ ಅವಳು ನನಗೆ ತಂಗಿ ಆದ್ಮೇಲೆ ನಾನ್ ನಿನಗೆ ಹಿರಿ ತಂಗಿ ಅಲ್ವಾ? ಹಿರಿಯ ತಂಗಿ ಅದರ ಸೇಡಿಗಾಗಿ ನಾನಿನ ಅಂಗ ಸುಖ ಬಯಸಿ ಆ ಭಾವನೆಯನ್ನೇ ಬದಲಾಯಿಸಿ ಬರ ಮಾಡಿಕೊಳ್ತಾ ಇದ್ದೀನಿ ನಿನ್ನನ್ನು. ಒಬ್ಬ ಶ್ರೀಮಂತನ ಮಗಳೆಂಬ ಕಬರಿಲ್ಲದೆ ಒಬ್ಬ ಅನಾಥ ಬಡವ ನನ್ನ ತಂಗಿಯನ್ನು ಬಯಸಿ ಕೋಟ್ಯಾಧಿಪತಿ ಆಗಲು ಬಯಸಿದರೆ ನಾನು ನಿನ್ನ ಬಯಸುವಲ್ಲಿ ತಪ್ಪೇನಿದೆ ಮಂಗಳ? ಅದು ಪೂರಾ ತಪ್ಪು. ಯಾಕಂದ್ರೆ ನಿನ್ನ ತಂಗಿ ಇನ್ನು ಮದುವೆ ಆಗದ ತರುಣ ಹೆಣ್ಣು ಅಂದಾಗ ನನ್ನ ಮೈದುನ ಬಯಸಿ ಮದುವೆ ಆಗೋದ್ರಲ್ಲಿ ಯಾವ ತಪ್ಪಿಲ್ಲ. ಒಬ್ಬ ಪರ ಪುರುಷನ ಮುತ್ತೈದೆ ಹೆಂಡತಿಯಾಗಿ ಬಾಳುವ ಹೆಣ್ಣು ನನ್ನಂತ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ, ಇದು ತಪ್ಪೇ. ಮಗಳ ತಪ್ಪು ಒಪ್ಪುಗಳ ನಿರ್ದೇಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಿಯಾಗಿ ನೀ ಸಾಯಬೇಡ. ಸುಮ್ಮನೆ ನನಗೆ ಮೈ ಒಪ್ಪಿಸಿ ಆನಂದ ಪಡು. ಇಲ್ಲ ಅಂದ್ರೆ ಏನ್ ಮಾಡ್ತೀವ ನೀಚ? ನೀನ್ ರಾಜಕಾರಣಿ ಆಗಿರುವುದು ನಮ್ಮಂತ ಬಡವರ ರಕ್ಷಣೆಗೆ ಹೊರತು ನಮ್ಗೆ ಶಿಕ್ಷೆ ಕೊಡೋದಕ್ಕಲ್ಲ. ಅದು ಅಲ್ಲೇ ನೀನ್ ಮಾಡ್ತಿರೋ ಹೇಸಿ ಕೃತ್ಯಗಳು ನನ್ನ ಮೈದುನ ಬೀರ ಜಟ್ಟನಿಗೆ ಗೊತ್ತಾಗಿದ್ದಾದ್ರೆ ನಿನ್ನ ಚಂಡನ ತುಂಡು ತುಂಡ ಕತ್ತರಿಸಿ ಹಾಕದ ಬಿಡಲಾರ. ಚಂಡು ಅದು ಈ ವೀರಾದಿವೀರ ಚಕ್ರವರ್ತಿ ಚಕ್ರೇಶ್ವರನ ಚಂಡು. ನನ್ನ ಚಂಡು ತೆಗೆಯುವ ಚಂಡಿಯೋ ಚಾಮುಂಡಿಯೋ ಇವನ್ಯಾರು ನರಕಾಸುರ ಪ್ರಚಂಡ ಕಣ್ಣಿಟ್ಟಿದ್ದಾನಂದ್ರೆ ಕರಿ ತೆಗೆದುಕೊಳ್ಳದೆ ಬಿಡಲಾರದ ಭೂಪತಿ ಕಣ್ಣುನು. ಮರ್ಯಾದೆಯಿಂದ ನಿನ್ನ ಶೀಲ ನನಗೆ ಒಪ್ಪಿಸಿ ಆನಂದ ಪಡೆಯೋ, ಇಲ್ಲ ನಿನ್ನ ಪ್ರಾಣ ತೆಗೆದು ಬಿಡಲು. ಪ್ರಾಣ ಎಂದ ತಕ್ಷಣ ಹೆದರೋದಕ್ಕೆ ನಾನೇನು ಹೇಡಿಯನ್ನಲ್ಲ, ನಾಯಿ ಅಂತ ರಾಜಕಾರಣಿ ಅಂತವನೇ. ಈ ದೇಹ ಎಂದಿದ್ರು ನನ್ನ ಗಂಡನಿಗೆ ಮೀಸಲಿಟ್ಟಿರುವ ಎಡೆ. ನಿನ್ನಂತ ಸಿಕ್ಕ ತೊಡೆ ಬದಲಾಯಿಸುವ ಬಂಡನ ಮಕ್ಕಳಿಗಲ್ಲ. ಮಾತು ಹೇಳಿದ್ರೆ ಸರಿಯಾಗಿ ತಿಳ್ಕೊ. ನನಗೆ ನನ್ನ ಪ್ರಾಣಕ್ಕಿಂತ ಶೀಲವೇ ಮುಖ್ಯ.
ಅಂತ ಶೀಲಕ್ಕಿಂತ ಪ್ರಾಣ ಮುಖ್ಯವೇ? ಹಾಗಾದರೆ ತಾಳು. ಕೊನೆಗೂ ಕೊನೆಗೂ ನನ್ನನ್ನು ಕೊಂದ್ಬಿಟ್ಟೆಯ. ಮುಂದೊಂದು ದಿನ ನನ್ನ ಗಂಡನ ಧರ್ಮದ ನುಡಿ ನಿನ್ ಪಾಲಿಗೆ ಬೆಂಕಿ ಕಿಡಿಯಾಗಿ ಬರ್ತೆ. ಮಂಗಳ, ಹೇ ಮಂಗಳ, ಇದೇನು ಕಣೆ ನಿನ್ನ ಎದೆಯಲ್ಲಿ ರಕ್ತ? ಯಾವ ಪಾಪಿನ ನಮಗ ಸಾಯಿಸಿದನು ನೀನು? ಹೇಳು ಮಂಗಳ, ಹೇಳು. ಧರ್ಮವಂತನ ಅವಳನ್ನು ಮಾತನಾಡದಾಗೆ ಮಾಡಿ ಮನಸ್ಸಿಗೆ ಬಂದಂತೆ ಗುಂಡು ಹಾಕಿ ಸಾಯಿಸಿ ಈಗ ಮಾತನಾಡಂತೆ ಹೇಳ್ತೇನೋ ನೀಚ? ನಿನಗೆ ನನ್ನ ಅಣ್ಣ ಎಂದು ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಬೀರಿನಿಂದ ಸ್ವಂತಿನಿಂದ ಹೊಂಚು ಹಾಕಿ ಇವಳನ್ನು ಕೊಲೆ ಮಾಡಿದ ಕೊಲೆಗಾರ ನೀನು. ಎಸ್ ಸರ್, ಅರೆಸ್ಟ್ ಮಾಡಿ ಅವನನ್ನು. ತಮ್ಮ ತಮ್ಮ ತಮ್ಮ, ಏನು ಮಾತನಾಡ್ತೀರಿಯಪ್ಪ ನೀನು? ಏನು ಮಾತನಾಡ್ತಿರುವೋ? ಈ ನನ್ನ ಮನೆಗೆ ಹೊಂಬೆಳಕು ತುಂಬಿರುವ ಈ ನನ್ನ ದೇವತೆಯನ್ನ ನಾನು ಕೊಲೆ ಮಾಡ್ತೀನೇನೋ? ಇಲ್ಲ ಶಶಿಧರ, ಇಲ್ಲ. ಈ ನಿನ್ನ ಅಣ್ಣನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇಲ್ಲೇನೋ? ವಿಶ್ವಾಸವಿಲ್ಲದ ವಿಶ್ವಾಸಘಾತಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಈ ಲಕ್ಷ್ಮಿ ಆ ಲಕ್ಷ್ಮಿಯನ್ನು ಬೀರನಿಗೆ ಕೈ ಹಿಡಿಸಿ ಅವರನ್ನು ಈ ಮನೆಯಿಂದ ತಪ್ಪಿಸಿ ಸಂಚು ಹಾಕಿ ಈಗ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದ ಪಾಪಿ ನಿಜ ನಿಜ ಮಗಳು ಅದಮ. ತಮ್ಮ ತಮ್ಮ, ಹೊಡೆಯಪ್ಪ ಹೊಡೆ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಹೊಡೆ. ಆದ್ರೆ ಅಣ್ಣನಲ್ಲದೆ ತಂದೆಗೆ ಸಮನಾಗಿರುವ ನನ್ನನ್ನೇ ಹೊಡಿತೀಯೇನಪ್ಪ? ಹೊಡೆಯಪ್ಪ ಹೊಡೆ. ಈ ನಿನ್ನ ಮನಸ್ಸಿಗೆ ಶಾಂತಿ ಆಗುವವರೆಗೆ ಹೊಡೆಯಪ್ಪ ಹೊಡೆ. ಆದ್ರ ಈ ನನ್ನ ದೇವತೆಯನ್ನ ಕೊಂದವನಾನಂತರ ಮಾತ್ರ ನುಡಿಯಬೇಡಪ್ಪ. ಕೊಂದವನಾನಂತ ಮಾತ್ರ ನುಡಿ. ನನಗೆ ಬುದ್ಧಿವಾದ ಹೇಳ್ತೇನೋ ಕೊಲೆಗಡಕ ತಾಳ ಹಿಡಿದು ಹೊಡ್ತವನು. ತಮ್ಮ ತಮ್ಮ ತಮ್ಮ, ಸಾಕು ಬಿಡು. ಬಾಳ ಹೊತ್ತು ಹೊಡೆದ್ರ ಊರಾಗಿನ ಜನ ಎಲ್ಲ ನಿತ್ತು ನೋಡತ್ತಾರ. ಬಿಡು ತಮ್ಮ, ಸಾಕು ಬಿಡು. ಈ ನಡು ಬೀದ್ಯಾಗ ಹೊಡೆದ ನಿಮ್ಮಣ್ಣನ ಮರ್ಯಾದೆ ಕಲಿಬೇಡ. ಸಾಕು ಬಿಡು ತಮ್ಮ, ಸಾಕು ಬಿಡು. ಅಷ್ಟಕ್ಕೂ ಈ ನಿನ್ನ ಅಣ್ಣನ ಮರ್ಯಾದೆ ನಿನಗ ಬ್ಯಾಡ ಅಂದ್ರ ಹೊಡೆಯಪ್ಪ ಹೊಡೆ. ನೀ ಚಿಕ್ಕವನಿದ್ದಾಗ ನಿನಗೆ ತುತ್ತು ಮಾಡಿ ಉಣಿಸಿ ತಿನಿಸಿ ಹೊತ್ತು ಸಾಲಿಗೆ ಕಳಿಸಿ ಓದಿಸಿ ದೊಡ್ಡವನಾಗಿ ಮಾಡಿ ಅವರ ಕಾಲಿಗೆ ಬಿದ್ದು ಇವರ ಕಾಲಿಗೆ ಬಿದ್ದು ಸಿಕ್ಕಂತೆ ಸಾಲ ಮಾಡಿ ನಿನಗೆ ಈ
ನೌಕರಿ ಕೊಡಿಸಿದ ತಪ್ಪಿಗಾಗಿ ನನ್ನನ್ನು ಹೊಡೆಯಪ್ಪ. ಬಾಯಿ ಮುಚ್ಚೋ ಪಾಪಿ. ನನಗೆ ಅಧಿಕಾರ ಕೊಡಿಸವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ಅಧಿಕಾರ ಕೊಡಿಸವನು ಆ ನನ್ನ ದಣಿ ಈರ MLA ಗೌಡ. ಆ? ನಿನಗೆ ಓದಿಸಿ ಹಣ ಕೊಟ್ಟು ನೌಕರಿ ಕೊಡಿಸಿದವು ಆ MLA ಈರನಗೌಡನಾ? ಹೌದು. ಆಯ್ತಪ್ಪ, ಆಯ್ತು. ಇನ್ನೇನಿದೆ, ಇವಳನ್ನು ಕೊಲ್ಲೋ ಆಸೆಗಾಗಿ ನನ್ನ ಅಧಿಕಾರ ಕಾರ್ಯಕ್ರಮವನ್ನು ತಪ್ಪಿಸಿ ಈ ಕೆಲಸ ಮಾಡಿದ ನೀತ ನೀನು. ನನ್ನ ಮದುವೆಗೆ ಮಣ್ಣರಿಸಿದ ಪಾಪಿ ನೀನು. ನನ್ನ ಅತ್ತಿಯನ್ನು ಕೊಂದ ಕೊಲೆಗಾರ ನೀನು. ಅಯ್ಯೋ ಶಿವ 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 ಶಿವ. ಅಪ್ಪ ತಂದೆ ಸದ್ಗುರು ಶ್ರೀ ಗೂಳಿ ಬಸವೇಶ್ವರ ವೀರ ಸಿದ್ದೇಶ್ವರ, ಈ ನನ್ನ ತಮ್ಮನ ಮಾತಿಗೆ ನೀವೇ ಸಾಕ್ಷಿ. ಆ ನಿಮ್ಮ ಪವಿತ್ರವಾದ ಪಾದುಗಳೇ ಸಾಕ್ಷಿ. ಎಲ್ಲಿವರೆಗೂ ನನ್ನ ನುಡಿಗಳೆಲ್ಲ ಧರ್ಮದ ನುಡಿಯಾಗಿದ್ದೆ ನಿಜವಾದ್ರೆ, ಈ ನನ್ನ ಧರ್ಮದ ನುಡಿ ಒಂದೊಂದು ದಿನ ಬೆಂಕಿಯ ಕಿಡಿಯಾಗಿ ಇವರ ಬಾಳನ್ನೆಲ್ಲ ಸುಟ್ಟು ಹಾಕಲಿ. ಜೈ 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 ಶ್ರೀರಾಮ್. ಸಾಹೇಬ್ರೇ, ಸಂತೋಷವಾಗಿ ಎಳೆದೊಯ್ರಿ ನನ್ನನ್ನು. ಪೇಚೆ ಸರ್, ಈ ಶವಂ ಪಂಚನಾಮ ಮಾಡಿ ಎಳೆದೊಯ್ಯಿರಿ ಇವನನ್ನು ಸ್ಟೇಷನ್ಗೆ. ಈ ಮಗನ್ರಿ ನಮ್ಮ ಇಂಡಲ್ಕ ಜೈಲ್ಕ್ ಹೋದ. ಈ ಮಗನ ಬೊರ್ಗ ತೆಗೇನ್ರಿ, ಬೊರ್ಗ ತೆಗೇನ್ರಿ. ಏನು ನ್ಯಾಯ, ಯಾವ ನೀತಿ, ಎಲ್ಲಿ ಹೋಯಿತು ಮಂದ ಪ್ರೀತಿ, ಸ್ವಂತದಿಂದ ಸ್ವಾರ್ಥ ದೂರಕ್ಕೆ. ಮಂಗಳ ಕಳ್ಳ